ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ದ ಕ್ಲಾಸ್. ಸೊ ಲಾಸ್ಟ್ ಕ್ಲಾಸಲ್ಲಿ ನಾನು ಕಾಸ್ಟ್ ಆಫ್ ಡಿಬೆಂಚರ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳಿದ್ದೀನಿ. ಸೊ ಈ ಕ್ಲಾಸಲ್ಲಿ ಕಮ್ ಬ್ಯಾಕ್ ಟು ಹೌ ಟು ಕ್ಯಾಲ್ಕುಲೇಟ್ ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್. ಪ್ರಿಫರೆನ್ಸ್ ಶೇರ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ. ಸೊ ಪ್ರಿಫರೆನ್ಸ್ ಶೇರ್ ಮೀನ್ಸ್ ವಿಚ್ ಇಸ್ ಹ್ಯಾವಿಂಗ್ ಎ ಪ್ರಿಫರೆನ್ಸ್. ಯಾರಿಗೆ ನಾವು ಫಸ್ಟ್ ಪ್ರಿಫರೆನ್ಸ್ ಕೊಡ್ತೇವೆ ಅಂದರೆ ಮೊದಲಿಗೆ ಅಂತ. ಪ್ರಿಫರೆನ್ಸ್ ಅಂದರೆ ಫಸ್ಟ್ ಅಂತ. ಸೊ ಪ್ರಿಫರೆನ್ಸ್ ಶೇರ್ಸ್ ಆರ್ ಶೇರ್ಸ್ ವಿಚ್ ಈಸ್ ಹ್ಯಾವಿಂಗ್ ಪ್ರಿಫರೆನ್ಸ್ ಓವರ್ ಈಕ್ವಿಟಿ ಶೇರ್. ಈಕ್ವಿಟಿ ಶೇರ್ಗಿಂತ ಮುಂಚೆ ಅವರಿಗೆ ಪ್ರಿಫರೆನ್ಸ್ ಕೊಡ್ತಾರೆ, ಅದಕ್ಕೆ ಅವ್ರನ್ನ ಪ್ರಿಫರೆನ್ಸ್ ಶೇರ್ ಅಂತ ಹೇಳ್ತೇವೆ. ಸೊ ಯಾವಾಗ ಎದ್ರೆ ಈಕ್ವಿಟಿ ಶೇರ್ಗಿಂತ ಮುಂಚೆ, ಬಟ್ ಯಾವ ವಿಷಯಕ್ಕೆ ಅಂತ. ಮೀನ್ಸ್ ಪ್ರಿಫರೆನ್ಸ್ ಶೇರ್ ಶೇರ್ಸ್ ವಿಚ್ ಇಸ್ ಹ್ಯಾವಿಂಗ್ ಪ್ರಿಫರೆನ್ಸ್ ಓವರ್ ಈಕ್ವಿಟಿ ಶೇರ್ ಅಟ್ ದ ಟೈಮ್ ಆಫ್ ಪೇಮೆಂಟ್ ಆಫ್ ಡಿವಿಡೆಂಡ್. ಸೊ ಡಿವಿಡೆಂಡ್ ಕೊಡಬೇಕಾದ್ರೆ ಫಸ್ಟ್ ಪ್ರಿಫರೆನ್ಸ್ ಶೇರಿಗೆ ಕೊಡಬೇಕು, ಆಮೇಲಿಂದ ಈಕ್ವಿಟಿ ಶೇರಿಗೆ ಕೊಡಬೇಕು. ಆ್ಯಂಡ್ ಕ್ಯಾಪಿಟಲ್ ಅಟ್ ದ ಟೈಮ್ ಆಫ್ ವೈಂಡಿಂಗ್ ಅಪ್ ಆಫ್ ದ ಕಂಪನಿ ಕ್ಲೋಸ್ ಆಗಬೇಕಾದ್ರೆ ಫಸ್ಟ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ನ ಕೊಟ್ಟು ಆಮೇಲಿಂದ ನಾವು ಹೋಗಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ನ ಕೊಡಬೇಕಾಗುತ್ತೆ. ಸೊ ಅಂಥ ಶೇರ್ನ ನಾವು ಪ್ರಿಫರೆನ್ಸ್ ಶೇರ್ ಅಂತ ಹೇಳ್ತೀವಿ. ಆಲ್ಸೋ ಕಾಲ್ಡ್ ಎಸ್ ಎನ್ ಹೈಬ್ರಿಡ್ ಶೇರ್. ಸೊ ಇನ್ ದಿಸ್ ಪ್ರಿಫರೆನ್ಸ್ ಶೇರ್ ಆಲ್ಸೋ ಲೈಕ್ ರಿಡೀಮಬಲ್, ಇರ್ರಿಡೀಮಬಲ್ ಅಂತ ಎಲ್ಲ ಬರುತ್ತೆ. ಸೊ ದಿಸ್ ನಾವು ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಆನ್ ಹೌ ಟು ಕ್ಯಾಲ್ಕುಲೇಟ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇರ್ರಿಡೀಮಬಲ್ ಅಂತ ತೊಗೋಬೋದು. KD is equal to R divided by P into 100. ಹಿಯರ್ ಆಲ್ಸೋ ವಿ ಕ್ಯಾನ್ ಟೇಕ್ ಆರ್ KD ಅಂತ ತೊಗೊಳೋ ಬದಲು ಬೇಕಂದರೆ ನಾವು KP ಅಂತ ಬೇಕಾದರೂ ಹಾಕೋಬೋದು. KP ಅಂದರೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಂತ. ಸೊ KD is equal to cost of preference share capital, R is equal to rate of preference dividend, N is equal to net proceed per preference share ಅಂತ. ಸೊ KD ಅಂತ ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್. ನಾವು ಅದನ್ನು ಬೇಕಂದರೆ KP ಅಂತ ಬೇಕಂದ್ರೆ ಬರ್ಕೊಳ್ಳಿ. KP is equal to ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್, R is equal to ರೇಟ್ ಆಫ್ ಪ್ರಿಫರೆನ್ಸ್ ಡಿವಿಡೆಂಡ್. ಅವರಿಗೆ ಎಷ್ಟು ರೇಟ್ ಆಫ್ ಡಿವಿಡೆಂಡ್ ಕೊಡ್ತಾರೆ ಅಂತ. ಸೊ ಅಟ್ ದ ಟೈಮ್ ಆಫ್ ಇಶ್ಯೂಯಿಂಗ್ ಪ್ರಿಫರೆನ್ಸ್ ಶೇರ್ ಓನ್ಲಿ ದೇ ಆರ್ ಗೋಯಿಂಗ್ ಟು ಪ್ರಿಸ್ಕ್ರೈಬ್ ವಾಟ್ ಇಸ್ ದ ರೇಟ್ ಆಫ್ ಡಿವಿಡೆಂಡ್ ದೇ ಆರ್ ಗೋಯಿಂಗ್ ಟು ಡಿಕ್ಲೇರ್. ಸೊ ಎಷ್ಟು ಡಿವಿಡೆಂಡ್ ಕೊಡ್ತೇವೆ ಅಂತ ಮೊದಲೇ ಹೇಳ್ತಾರೆ. 8%, 2%, 3%, 1%, ನಾಟ್ 1%, 10%, 15% ಏನಂತ ಹೇಳ್ತಾರೆ. ಓಕೆ, ಆ್ಯಂಡ್ ಎಷ್ಟು ಡಿವಿಡೆಂಡ್ ಕೊಡ್ತೀವಿ ಅಂತ ನೋಡ್ಕೋಬೇಕು. ನೆಟ್ ಪ್ರೊಸೀಡ್ ಪರ್ ಪ್ರಿಫರೆನ್ಸ್ ಶೇರ್ ಅಂದರೆ ಅದನ್ನು ಇಶ್ಯೂ ಮಾಡಿದಾಗ ಅಥವಾ ಅಂದರೆ ಪಾರ್ ಪ್ರೀಮಿಯಮ್ ಡಿಸ್ಕೌಂಟ್ಗೆಲ್ಲ ಇಶ್ಯೂ ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡುವಂಥದ್ದನ್ನು ನಾವೇನಂತ ಹೇಳ್ತೇವೆ, ನೆಟ್ ಪ್ರೊಸೀಡ್ ಅಂತ ಹೇಳ್ತೇವೆ. ಸೊ ಕಮ್ ಬ್ಯಾಕ್ ಟು ದ ಪ್ರಾಬ್ಲಮ್, ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಹೌ ಟು ಡೂ ದಿಸ್ ಒನ್ ಅಂತ. ಸೊ ಎಕ್ಸ್ ಲಿಮಿಟೆಡ್ ಇಶ್ಯೂ 9% ಇರ್ರಿಡೀಮಬಲ್ ಪ್ರಿಫರೆನ್ಸ್ ಶೇರ್. ಸೊ ಅವರು ಇರ್ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ನ ಎಕ್ಸ್ ಲಿಮಿಟೆಡ್ ಅವರು ಇಶ್ಯೂ ಮಾಡ್ತಿದ್ದಾರೆ. ಇರ್ರಿಡೀಮಬಲ್ ಅಂತಂದರೆ ಮೆಚುರಿಟಿ ಇಲ್ದಲೇ ಇರುವಂಥದ್ದು ಅಂದರೆ ಅವರಿಗೆ ದುಡ್ಡು ಯಾವಾಗ ಕೊಡ್ತಾರೆ, ಕಂಪ್ನಿ ಕ್ಲೋಸ್ ಆದಾಗ ಮಾತ್ರ, ಅದಕ್ಕಿಂತ ಮುಂಚೆ ಕೊಡೋದಿಲ್ಲ. ಅಂಥ ಶೇರ್ನ ನಾವು ಇರ್ರಿಡೀಮಬಲ್ ಅಂತ ಹೇಳ್ತೇವೆ. ಸೊ ಎಕ್ಸ್ ಲಿಮಿಟೆಡ್ ಇಶ್ಯೂ 9% ಇರ್ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ ಆಫ್ ₹100 ಈಚ್. ಸೊ ಒಂದು ಶೇರ್ಗೆ ₹100 ಇದೆ. ಈಚ್ ಅಟ್ ಎ ಪ್ರೀಮಿಯಮ್ ಆಫ್ ₹5 per share. ಸೊ ಅದನ್ನು ಎಷ್ಟಕ್ಕೆ ಇಶ್ಯೂ ಮಾಡ್ತಿದ್ದಾರೆ, ₹5 ಪ್ರೀಮಿಯಮ್ಗೆ. ₹100 ಇದ್ದದನ್ನು ₹105ಗೆ ಇಶ್ಯೂ ಮಾಡ್ತಾ ಇದ್ದಾರೆ. ದ ಶೇರ್ ಇಶ್ಯೂ ಎಕ್ಸ್ಪೆನ್ಸಸ್ ಅಮೌಂಟ್ ಟು ₹3 per share. ಸೊ ಏನು ಆ ಶೇರ್ನ ಇಶ್ಯೂ ಮಾಡಬೇಕಾದ್ರೆ ಆಗುವಂಥ ಎಕ್ಸ್ಪೆನ್ಸಸ್, ಅಂಡರ್ ರೈಟಿಂಗ್ ಕಮಿಷನ್ ಆಗಿರ್ಬೋದು, ಬ್ರೋಕರೇಜ್ ಆಗಿರ್ಬೋದು, ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ ಎಕ್ಸ್ಪೆನ್ಸಸ್ ಆಗಿರ್ಬೋದು, ಆ ಎಕ್ಸ್ಪೆನ್ಸಸ್ನ ನಾವು ಇಶ್ಯೂ ಎಕ್ಸ್ಪೆನ್ಸಸ್ ಅಥವಾ ಫ್ಲೋಟೇಷನ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತೇವೆ. ಸೊ ಈಗ ಒಂದು ಶೇರ್ನ ಇಶ್ಯೂ ಮಾಡಬೇಕಾದ್ರೆ ಈ ಕಾಸ್ಟ್ನ ಇನ್ಕರ್ ಮಾಡಲೇಬೇಕು, ಬೇರೆ ದಾರಿ ಇಲ್ಲ. ಸೊ ಆ ಎಕ್ಸ್ಪೆನ್ಸಸ್ ಎಷ್ಟಾಗಿದೆ ಅಂದರೆ ₹3 per share. ಕಂಪ್ಯೂಟ್ ದ ಕಾಸ್ಟ್ ಆಫ್ ಇರ್ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್. ಸೊ ಈಗ ಇಷ್ಟು ಡೀಟೇಲ್ಸ್ನ ತೊಗೊಂಡು ನಾವು ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ ಇರ್ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್, ಸೊ ಅಪ್ಲೈ ದಿಸ್ ಫಾರ್ಮುಲಾ. KD is equal to R divided by P into 100. ಎಷ್ಟು ರೇಟ್ ಆಫ್ ಡಿವಿಡೆಂಟು 9%. 9% ಅಂದರೆ 9 ಡಿವೈಡೆಡ್ ಬೈ ದ P ಅಂದರೆ ನೆಟ್ ಪ್ರೊಸೀಡ್. ನೆಟ್ ಪ್ರೊಸೀಡ್ ಹೇಗೆ ಬಂತು ಅಂದರೆ ಫೇಸ್ ವ್ಯಾಲ್ಯೂ ಪರ್ ಶೇರ್ ಇಸ್ 100. ಪ್ರೀಮಿಯಮ್ಗೆ ಇಶ್ಯೂ ಮಾಡಿದ್ರೆ ಆ್ಯಡ್ ಮಾಡ್ತೇವೆ, ಡಿಸ್ಕೌಂಟ್ ಆದರೆ ಲೆಸ್ ಮಾಡ್ತೇವೆ. ಸೊ ₹100 ಶೇರ್ನ ₹105 ಮಾಡ್ತಾಯಿದ್ವಿ. ಅದರಲ್ಲಿ ಇಶ್ಯೂ ಎಕ್ಸ್ಪೆನ್ಸಸ್ ಎಷ್ಟು, ₹3. ಸೊ ಅದನ್ನು ಲೆಸ್ ಮಾಡಿಕೊಂಡು ನೆಟ್ ಪ್ರೊಸೀಡ್ ಪರ್ ಶೇರ್, ಒಂದು ಶೇರ್ ನಮ್ಗೆ ಎಷ್ಟು ಸಿಗುತ್ತೆ ಅದು ಎಕ್ಸ್ಪೆನ್ಸಸ್ನ ಲೆಸ್ ಮಾಡಿದ್ಮೇಲೆ ₹102 ಸಿಗುತ್ತೆ 100 ಇರೋ ಶೇರಿಗೆ. ಸೊ ಅದನ್ನು 9 divided by 102 into 100 ಮಾಡಿ 8.82% ಬರುತ್ತೆ. ಸೊ ದಿಸ್ ಇಸ್ ಹೌ ವಿ ನೀಡ್ ಟು ಕ್ಯಾಲ್ಕುಲೇಟ್ ಕಾಸ್ಟ್ ಆಫ್ ಇರ್ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಂತ. ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಮಾಡೋಣ. ಆನಂದ್ ಸ್ಟೀಲ್ ಲಿಮಿಟೆಡ್ ಮುಂಬೈ ಇಶ್ಯೂ 20,000 10% ಪ್ರಿಫರೆನ್ಸ್ ಶೇರ್ ಆಫ್ ₹100 ಈಚ್. ಸೊ ಅವ್ರು ಏನು ಮಾಡಿದ್ದಾರೆ, 20,000 ಪ್ರಿಫರೆನ್ಸ್ ಶೇರ್ನ ಇಶ್ಯೂ ಮಾಡ್ತಿದ್ದಾರೆ. ಎಷ್ಟಕ್ಕೆ, 10% ಡಿವಿಡೆಂಟು ಆಫ್ ₹100 ಈಚ್. ಸೊ ಒಂದು ಶೇರ್ಗೆ ₹100. ದ ಕಾಸ್ಟ್ ಆಫ್ ಇಶ್ಯೂ ಈಸ್ 2%. ಕ್ಯಾಲ್ಕುಲೇಟ್ ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇಫ್ ಇಶ್ಯೂಡ್ ಎಟ್ ಎ ಪಾರ್ ಪ್ರೀಮಿಯಮ್ ಆಫ್ If issued at a par or issued at a premium of 10% or issued at a discount of 5% ಅಂತ ಹೇಳ್ತಿದ್ದಾರೆ. ಸೊ ಕಮ್ ಬ್ಯಾಕ್ ಟು ಇಫ್ ದ ಪ್ರಿಫರೆನ್ಸ್ ಶೇರ್ಸ್ ಆರ್ ಇಶ್ಯೂಡ್ ಅಟ್ ಎ ಪಾರ್. ಸೊ ಎಷ್ಟು, ಈಗ ನಾವೇನು ಮಾಡೋಣ ಅಂದರೆ
ಈ 20,000 ಇಂಟು 100 ಮಾಡಿ ನಮಗೆ 20 ಲ್ಯಾಕ್ ರುಪೀಸ್ ಬರುತ್ತೆ. ಓಕೆ, ಇದು ಒಂದು. ಅದಾದಮೇಲೆ ಆ 20 ಲ್ಯಾಕ್ ಮೇಲೆ ಇಂಟು 10% ಮಾಡಿ, ಆಗ ನಮಗೆ 2 ಲ್ಯಾಕ್ ರುಪೀಸ್ ಸಿಗುತ್ತೆ. ದಾಟ್ ಈಸ್ ವಿ ಕಾಲ್ ಇಟ್ ಎಸ್ ಏನು 2 ಲ್ಯಾಕ್ ರುಪೀಸ್ ಅಂತ ನೋಡಿ. ನಾನು ಇಲ್ಲಿ ಮಾಡಿದ್ದೀನಿ, ಬೇಕಂದರೆ ಫೇಸ್ ವ್ಯಾಲ್ಯೂ ಪರ್ ಪ್ರಿಫರೆನ್ಸ್ ಶೇರ್ ಇಸ್ ಈಕ್ವಲ್ ಟು 2,000 ಇಂಟು 10, ದಟ್ ಕಮ್ಸ್ ಟು 20,000. 20,000 ಇಂಟು 100, that comes to 20 lakh. So 20 lakh into 10 divided by 100, that gives an answer of 2 lakh rupees. Issue expenses is how much? 2%. So ಅದರ ಮೇಲೆ 2% ಕ್ಯಾಲ್ಕುಲೇಟ್ ಮಾಡಿದ್ರೆ 40,000 ಬರುತ್ತೆ 20 ಲ್ಯಾಕ್ ಮೇಲೆ. ಸೊ 2 ಲ್ಯಾಕ್ ಇಸ್ ದ ಪ್ರಿಫರೆನ್ಷಿಯಲ್, ಅದು ಮೈನಸ್ ಇಲ್ಲ, ಈಸ್ ಈಕ್ವಲ್ ಟು ಇದು 2 ಲ್ಯಾಕ್ ಡಿವೈಡೆಡ್ ಬೈ 20 ಲ್ಯಾಕ್ ಮೈನಸ್ ಇಶ್ಯೂ ಎಕ್ಸ್ಪೆನ್ಸಸ್ ಏನಿದೆ ಅದನ್ನು ಲೆಸ್ ಮಾಡ್ಕೋಬೇಕು. ಲೆಸ್ ಮಾಡಿಕೊಂಡ್ರೆ ನಮ್ಗೆ ಎಷ್ಟು ಸಿಗುತ್ತೆ? 1,60,000. 2 lakh divided, sorry, 19,60,000. 2 lakh divided by 19,60,000 into 100 ಮಾಡಿ ನಮಗೆ ಆನ್ಸರ್ 8.82% ಸಿಗುತ್ತೆ. ಇಫ್ ಇಟ್ ಈಸ್ ಇಶ್ಯೂಡ್ ಅಟ್ ಎ ಪ್ರೀಮಿಯಮ್ ಆಫ್, ಇಫ್ ಇಟ್ ಈಸ್ ಇಶ್ಯೂಡ್ ಅಟ್ ಎ ಪಾರ್. ಅದು ಎಷ್ಟು ದುಡ್ಡಿದೆ? 100 ರೂಪಾಯಿ ಇದ್ದರೆ 100 ರೂಪಾಯಿಗೆ ಇಶ್ಯೂ ಮಾಡ್ತಾ ಇದ್ದಾರೆ ಅಂತ. ನೆಕ್ಸ್ಟ್, ಇಫ್ ಇಟ್ ಈಸ್ ಇಶ್ಯೂಡ್ ಅಟ್ ಎ ಪ್ರೀಮಿಯಮ್ ಆಫ್ 10%. ಸೊ ಇಲ್ಲಿ ಕಾಸ್ಟ್ ಆಫ್ ಇದೆಲ್ಲ ಗೊತ್ತಿದೆ ನಮಗೆ. 2 ಲ್ಯಾಕ್ ರುಪೀಸ್ ಡಿವಿಡೆಂಡ್ ಬರುತ್ತೆ. 20 ಲ್ಯಾಕ್ ರುಪೀಸ್ ಇಸ್ ಅ ಫೇಸ್ ಕ್ಯಾಪಿಟಲ್. ನೆಟ್ ಪ್ರೊಸೀಡ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ. 20 ಲ್ಯಾಕ್ ರುಪೀಸ್ ಇದೆ, ಅದರಲ್ಲಿ ಪ್ರೀಮಿಯಮ್ಗೆ 10%. 10% ಅಂದರೆ 2 ಲ್ಯಾಕ್ ರುಪೀಸ್ ಬರುತ್ತೆ. 20 ಲ್ಯಾಕ್ ಮೇಲೆ 10% ಕ್ಯಾಲ್ಕುಲೇಟ್ ಮಾಡಿದ್ರೆ 2 ಲ್ಯಾಕ್ ಪ್ಲಸ್ ಪ್ರೀಮಿಯಮ್ ಕೊಟ್ಟಾಗ ಆ್ಯಡ್ ಮಾಡಬೇಕು. ಪ್ಲಸ್ 2 ಲ್ಯಾಕ್ ಮೈನಸ್ ಕಾಸ್ಟ್ ಆಫ್ ದ ಇಶ್ಯೂ. 20 ಲ್ಯಾಕ್ ರುಪೀಸ್ ಈಸ್ ಅ ಫೇಸ್ ವ್ಯಾಲ್ಯೂ, 2 ಲ್ಯಾಕ್ ರುಪೀಸ್ ಈಸ್ ಅ ಪ್ರೀಮಿಯಮ್, 40,000 ಈಸ್ ಅ ಎಕ್ಸ್ಪೆನ್ಸಸ್. So 20 lakh plus 2 lakh, 22 lakh minus 40,000, that will give an answer of 21,60,000. So now 2 lakh divided by 21,60,000 into 100, that give an answer of 9.26%. Okay, so that is how that is when they issue at a premium of 10%. Now cost of preference share capital issued at a discount. So 2 lakh divided by ದಿಸ್, ಇದೇನಿದೆ ಇದನ್ನು ಈ ಕಡೆ ತೊಗೊಳ್ಳಿ, ಇದನ್ನು ಈ ಕಡೆ 2 ಲ್ಯಾಕ್ ಕೆಳಗಡೆ ತೊಗೊಳ್ಳಿ. ಇದನ್ನು 20 ಲ್ಯಾಕ್ ಮೈನಸ್ ಡಿಸ್ಕೌಂಟ್ 5% ಅಂತ ಹೇಳ್ತಿದ್ದಾರೆ. 20 ಲ್ಯಾಕ್ ಮೇಲೆ 5% ಕ್ಯಾಲ್ಕುಲೇಟ್ ಮಾಡಿದ್ರೆ 1 ಲ್ಯಾಕ್ ರುಪೀಸ್ ಬರುತ್ತೆ. ಸೊ 20 ಲ್ಯಾಕಲ್ಲಿ ಈ ಡಿಸ್ಕೌಂಟ್ನ ಲೆಸ್ ಮಾಡಿ, ಮತ್ತು ಕಾಸ್ಟ್ ಆಫ್ ಇಶ್ಯೂ ಎಕ್ಸ್ಪೆನ್ಸಸ್ಸು ಲೆಸ್ ಮಾಡಿ. ಔಟರ್ ಕಾಲಮ್ಗೆ ಎಷ್ಟು ಬರುತ್ತೆ? 20 ಲ್ಯಾಕಲ್ಲಿ 1 ಲ್ಯಾಕ್ ಹೋದರೆ 19 ಲ್ಯಾಕ್, 19 ಲ್ಯಾಕಲ್ಲಿ 40,000 ಹೋದರೆ 18,60,000. So 2 lakh divided by 18,60,000 into 100, that will give an answer of 9.26%. Sorry, that is not 9.26%. Just write down there, or first you write down the problem, then you can do also. Otherwise I will send you the right answer also. In the material I will give a right answer. So now 2 lakh divided by how much? 18,60,000. Right now 20 ಲ್ಯಾಕಲ್ಲಿ 1 ಲ್ಯಾಕ್ ಹೋದರೆ 19 ಲ್ಯಾಕ್, 19 ಲ್ಯಾಕಲ್ಲಿ 60,000 ಹೋದರೆ 18 ಲ್ಯಾಕ್, 40,000 ಹೋದರೆ 18,60,000. ಸೊ 2 ಲ್ಯಾಕ್ ಡಿವೈಡೆಡ್ ಬೈ 18,60,000 ಇಂಟು 100, ದಟ್ ವಿಲ್ ಗಿವ್ ಆನ್ಸರ್ ಆಫ್ 10.75. ಅಲ್ಲಿ ಚೇಂಜ್ ಮಾಡ್ಕೊಳ್ಳಿ, 9.26 ಅಲ್ಲ, 10.75%. That is cost of preference if it is issued at a discount of 5%. Next, third one, come back to third problem. A company issued 1,008% preference share of rupees 100 each. So 1,000 preference share issue ಮಾಡ್ತಿದ್ದಾರೆ, ಡಿವಿಡೆಂಡ್ ಟು 8 ರುಪೀಸು, ಒಂದು ಶೇರ್ಗೆ 100 ರುಪೀಸು. ದ ಎಕ್ಸ್ಪೆನ್ಸಸ್ ಆಫ್ ಕ್ಯಾಪಿಟಲ್ ಇಶ್ಯೂ ಆರ್, ನಮಗೆ ಏನೇನೆಲ್ಲ ಎಕ್ಸ್ಪೆನ್ಸಸ್ ಇದೆ ಅಂತ. ಅಂಡರ್ ರೈಟಿಂಗ್ ಕಮಿಷನ್ 2%, ಬ್ರೋಕರೇಜ್ 1.5%, ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ rupees 500. Calculate the cost of preference share capital if the preference shares are issued at a par, or if it is issued at a discount of 5% or a premium of 5% ಅಂತ ಹೇಳ್ತಿದ್ದಾರೆ. ಸೊ ಇದಿಷ್ಟು ಕೊಟ್ಟಿದ್ದಾನೆ. ನಾವೀಗ ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ನ ಕಂಡುಹಿಡಿಬೇಕು. ಸೊ ಎಷ್ಟು ಶೇರ್ ವ್ಯಾಲ್ಯೂ 100 ರುಪೀಸ್ ಇದೆ, 1000 ಶೇರ್ ವ್ಯಾಲ್ಯೂ ಇಶ್ಯೂ ಮಾಡ್ತಿದ್ದಾರೆ, 1000 ಶೇರ್ ಇಶ್ಯೂ ಮಾಡ್ತಿದ್ದಾರೆ, 8 ರುಪೀಸ್ ಇಸ್ ದ ಡಿವಿಡೆಂಡ್, 100 ರುಪೀಸ್ ಇಸ್ ದ ಫೇಸ್ ವ್ಯಾಲ್ಯೂ. ಓಕೆ, ಫಸ್ಟಿಗೆ ನೆಟ್ ಪ್ರೊಸೀಡ್ನ ಕ್ಯಾಲ್ಕುಲೇಟ್ ಮಾಡ್ಕೋಣ. ಇಫ್ ಇಟ್ ಇಸ್ ಇಶ್ಯೂಡ್ ಅಟ್ ಎ ಪಾರ್, net proceed per preference share is equal to face value of a preference share is 100 plus underwriting commission 2%. 2% ಯಾವುದ್ರ ಮೇಲೆ? ಫೇಸ್ ವ್ಯಾಲ್ಯೂ ಮೇಲೆ. 100 into 2 divided by 100, that will give answer of 2. Brokerage is 1.5%. 100 into 1.5 divided by 100, that will give answer of 1.50 only. Printing and stationery 500 ರುಪೀಸ್ ಅಂತ ಕೊಟ್ಟಿದ್ದಾರೆ. 500 ಎಷ್ಟಕ್ಕೆ? 1000ಗೆ. ಆದರೆ 1 ಎಷ್ಟಕ್ಕೆ ಬರುತ್ತೆ ಅಂತ. 500 divided by 1000 for 1 per preference share, it is comes to 50 paisa.
So here less all this thing, commission, underwriting commission, brokerage, printing and stationery ಎಲ್ಲ ಲೆಸ್ ಮಾಡಿ ಔಟರ್ ಕಾಲಮ್ 96 rupees ಬರುತ್ತೆ. ಸೊ ನಾವು ಅಪ್ಲೈ ದಿಸ್ ಫಾರ್ಮುಲಾ. ಡಿವಿಡೆಂಡ್ ಪರ್ ಶೇರ್ ಡಿವೈಡೆಡ್ ಬೈ ನೆಟ್ ಪ್ರೊಸೀಡ್ ಪರ್ ಶೇರ್, ಆರ್ ಡಿವೈಡೆಡ್ ಬೈ ಪಿ ಓನ್ಲಿ ಇಂಟು 100. ಆರ್ ಈಸ್ 8 rupees, net proceed is 96 divided by 100, that will give answer of 8.33%. if it is issued at a discount of 5%, sorry, yes, if it is issued at par, if it is issued at a discount, then it will give an answer of 8.33%. okay, so now if a sorry, that is it has been issued at a ಪಾರ್ 100 ರೂಪಾಯಿ ಶೇರ್ನ 100 ರೂಪಾಯಿಗೆ ಮಾರಿದ್ದಾರೆ. ನೆಕ್ಸ್ಟ್ ಪ್ರಿಫರೆನ್ಸ್ ಶೇರ್ಸ್ ಆರ್ ಇಶ್ಯೂಡ್ ಎಟ್ ಎ ಡಿಸ್ಕೌಂಟ್. ಸೊ ಆಗ ನಾವೇನು ಮಾಡಬೇಕು, ಫೇಸ್ ವ್ಯಾಲ್ಯೂ ಪರ್ ಶೇರ್ ಇಸ್ 200, ಅಂಡರ್ ರೈಟಿಂಗ್ ಕಮಿಷನ್ 2, ಬ್ರೋಕರೇಜ್ 1 ರೂಪಿ 50 ಪೈಸಾ, ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ 50 ಪೈಸಾ. ಇದನ್ನು ಲೆಸ್ ಮಾಡಿ ಮತ್ತೆ ಡಿಸ್ಕೌಂಟ್ ಕೊಡೋದ್ರಿಂದ ನಮಗೆ ಅದು ಎಕ್ಸ್ಪೆನ್ಸಸ್ ಆಗುತ್ತೆ, ಅದನ್ನು ಕೂಡ ಲೆಸ್ ಮಾಡಿ 5 ರೂಪೀಸ್ನ. ಸೊ ನಮಗೆ ಔಟರ್ ಕಾಲಮ್ಗೆ ಎಷ್ಟು ಬರುತ್ತೆ, ಪ್ರಿಫರೆನ್ಸ್ ಶೇರ್ ನೆಟ್ ಪ್ರೊಸೀಡ್ ಪರ್ ಪ್ರಿಫರೆನ್ಸ್ ಶೇರ್ ಇಸ್ 91. ಸೊ ಅಪ್ಲೈ ದ ಫಾರ್ಮುಲಾ ಆರ್ ಡಿವೈಡೆಡ್ ಬೈ ಪಿ ಇಂಟು 100. ಸೊ ಆರ್ ಈಸ್ 8 rupees, net proceed is 91 rupees into 100. So that will give an answer of 8.8%. okay, so that is the one thing. Next, if the preference share are issued at a premium of 5% premium ಏನಾದರೂ ಇಶ್ಯೂ ಮಾಡಿದ್ರೆ, face value per share is 100 less underwriting commission 2%, 2 rupees, brokerage 1 rupee 50 paisa, printing and stationery 50 paisa, ಲೆಸ್ ಮಾಡಿದ್ರೆ 96 rupees ಬರುತ್ತೆ. ಅದರಲ್ಲಿ ಪ್ರೀಮಿಯಮ್ 5 rupees ಕೊಡ್ತಾ ಇದ್ದಾರೆ, ಪ್ರೀಮಿಯಮ್ 5% ಅಂತ, 100 ಮೇಲೆ 5% ಅಂದರೆ 5 rupees ಬರುತ್ತೆ. ಅದನ್ನು ಪ್ರೀಮಿಯಮ್ ಕೊಟ್ಟಾಗ ಆ್ಯಡ್ ಮಾಡಬೇಕಾಗುತ್ತೆ. 96 + 5, ದಟ್ ವಿಲ್ ಗಿವ್ ಆನ್ಸರ್ ಆಫ್ 101. ಸೊ ಅಪ್ಲೈ ದ ಫಾರ್ಮುಲಾ ಆರ್ ಡಿವೈಡೆಡ್ ಬೈ ಪಿ ಇಂಟು 100. ಆರ್ ಇಸ್ 8, ಪಿ ಈಸ್ 101 into 100, that will give an answer of 8.8%. okay, so that's about for the how we need to calculate cost of ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ನ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿಬಿಟ್ಟು. ಓಕೆ, ಸೊ that's about for the today class. Thank you.